ಬನ್ನಿ ಕರ್ನಾಟಕ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನು ನೋಡೋಣ. ವಾಣಿಜ್ಯ ಎಲ್‌ಪಿಜಿ ಆಯಿತು, ಇದೀಗ ಗೃಹ ಬಳಕೆ ಸಿಲಿಂಡರ್ಗಾಗಿ ಜನ ಪರದಾಡ್ತಾ ಇದ್ದಾರೆ. ಬೆಳಗಾಗ್ತಾನೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತು ಸಿಲಿಂಡರ್ಗಾಗಿ ಕಾಯ್ತಾ ಇದ್ದಾರೆ. ಇನ್ನು ರಾಯಚೂರಿನಲ್ಲಿ ಸುರಿದ ಆಲಿಕಲ್ಲು ಮಳೆಗೆ ವೃದ್ಧೆ ಬಲಿಯಾದರೆ ಹಲವು ಜಿಲ್ಲೆಗಳಲ್ಲಿ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿದೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಮುಂಜಾನೆ 5 ಗಂಟೆಯಿಂದಲೇ ಗ್ಯಾಸ್ ಏಜೆನ್ಸಿ ಬಳಿ ಗ್ರಾಹಕರು ಜಮಾಯಿಸಿದ್ದಾರೆ. ಏಜೆನ್ಸಿ ಬಾಗಿಲು ತೆಗೆಯದಿದ್ರೂ ಸರತಿ ಸಾಲಿನಲ್ಲಿ ಜನ ಕಾದು ನಿಂತಿದ್ದ ದೃಶ್ಯ ಕಂಡುಬಂತು. ಖಾಲಿ ಸಿಲಿಂಡರ್ ಸಮೇತ ಆಗಮಿಸಿದ ಗ್ರಾಹಕರು ಗ್ಯಾಸ್ ಏಜೆನ್ಸಿ ಕಚೇರಿ ತೆರೆಯುವುದನ್ನೇ ಎದುರು ನೋಡ್ತಾ ಇದ್ರು. ಇನ್ನು ಕೆಲವರು ಗ್ಯಾಸ್ ಬುಕ್ ಆಗದೆ ಇದ್ರೂ ಸಿಲಿಂಡರ್ ಕೊಡ್ತಾರೆ ಅಂತ ನಿರೀಕ್ಷೆಯಲ್ಲಿದ್ರು. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯಲ್ಲೂ ಕೂಡ ಸಿಲಿಂಡರ್ನ ಅಭಾವ ತಲೆದೋರಿರುವಂಥದ್ದು. ಹಾಗಾಗಿ ಇವತ್ತು ಬೆಳಿಗ್ಗೆ 5 ಗಂಟೆಯಿಂದಲೇ ಏನು ಏಜೆನ್ಸಿಯ ಮುಂದೆ ಜನ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ತಮಗೆ ಸಿಲಿಂಡರ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಾದು ಕುಳಿತಿರುವಂಥದ್ದು. ನೀವು ನೋಡ್ಬೋದು, ಖಾಲಿ ಸಿಲಿಂಡರ್ಗಳನ್ನು ತಮ್ಮ ಗಾಡಿಗಳಲ್ಲಿ ತೆಗೆದುಕೊಂಡು ಬರುವ ಮುಖಾಂತರವಾಗಿ ಏಜೆನ್ಸಿ ಯಾವಾಗ ಓಪನ್ ಆಗುತ್ತೋ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ನಿರೀಕ್ಷೆಯಲ್ಲಿ ಕಾದು ಕುಳಿತಿದ್ದಾರೆ. ಬೀದರ್ನಲ್ಲಿ ಕಳೆದ 11 ದಿನಗಳಿಂದ ಗ್ಯಾಸ್ಗಾಗಿ ಜನ ಪರದಾಡುವಂತಾಗಿದೆ. ಕೆಲಸ ಕಾರ್ಯ ಬಿಟ್ಟು ಗ್ರಾಹಕರು ಬೆಳಿಗ್ಗೆಯಿಂದಲೇ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದಾರೆ. ಬುಕ್ ಮಾಡಿದ್ರೆ 2 ದಿನದಲ್ಲಿ ಗ್ಯಾಸ್ ಡೆಲಿವರಿ ಅಂತ ಮೆಸೇಜ್ ಬರುತ್ತೆ. ಆದರೆ 4-5 ದಿನ ಕಳೆದ್ರೂ ಗ್ಯಾಸ್ ಬಂದಿಲ್ಲ ಅಂತ ಗ್ರಾಹಕರು ಆರೋಪಿಸಿದ್ದಾರೆ. ಆದರೆ ಗ್ಯಾಸ್ ಏಜೆನ್ಸಿಯವರು ಹೇಳೋದೇ ಬೇರೆ. ಪ್ರತಿನಿತ್ಯ 150 ಗ್ಯಾಸ್ ಅಷ್ಟೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಹಾಗೂ ಗ್ರಾಹಕರ ನಡುವೆ ಮಾತಿನ ಯುದ್ಧವೇ ನಡೆದಿದೆ. ಗ್ಯಾಸ್ ಏಜೆನ್ಸಿಯವರು ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ನಾಯಕ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಬೀದರ್ ಜಿಲ್ಲೆಯಲ್ಲಿ ಕಳೆದ 10-12 ದಿನದಿಂದ ಏನು ಗ್ಯಾಸ್ನ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು. ಈ ದೃಶ್ಯನ ಕೂಡ ಇಲ್ಲಿ ನೀವು ನೋಡಬಹುದು. ಪ್ರತಿ 100 ಜನರು ಕೂಡ ಇಲ್ಲಿ ಬಂದು ಕ್ಯೂನಲ್ಲಿ ನಿಂತ್ಕೊಂಡು ಗ್ಯಾಸ್ನ ಖರೀದಿ ಮಾಡ್ಲಿಕ್ಕೆ ಕೂಡ ಬಂದಿದ್ದಾರೆ. ಒಂದು 4-5 ದಿನದಿಂದ ಬುಕ್ ಮಾಡ್ತಾ ಇದ್ದಾರೆ. ಅದು ಮೆಸೇಜು ಕೂಡ ಬರುತ್ತೆ, ಈ ಡೇಟಲ್ಲಿ ಮನೆಗೆ ಗ್ಯಾಸ್ ಬರುತ್ತೆ ಅಂತೇಳಿ. ಆದರೆ ಗ್ಯಾಸ್ ಕೂಡ ಮನೆಗೆ ಬರ್ತಾ ಇಲ್ಲ. ಹೀಗಾಗಿ ಅವರು ಪ್ರತಿನಿತ್ಯನೂ ಕೂಡ ಈ ಗ್ಯಾಸ್ ಏಜೆನ್ಸಿ ಮುಂದೆ ನಿಂತ್ಕೊಂಡು ಅವರು ಗ್ಯಾಸ್ ಬರುವಿಕೆಗೂ ಕೂಡ ಕಾಯ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿ ಅವರು ಬರ್ತದೆ, ನಿಮ್ಮ ಮನೆಗೆ ಗ್ಯಾಸ್ ಬರ್ತದೆ ಅಂತ ಹೇಳ್ತಾನೆ ವಿನಃ ಅವ್ರಿಗೆ ಯಾವುದೇ ರೀತಿಯಿಂದ ಗ್ಯಾಸ್ ಬರ್ತಾ ಇಲ್ಲ. ವಾಣಿಜ್ಯ ಅನಿಲ ಸಿಲಿಂಡರ್ ಸಮಸ್ಯೆ ಬೆಂಗಳೂರಿನ ಹೋಟೆಲ್ ಉದ್ಯಮಕ್ಕೆ ಹೊಡೆತ ನೀಡಿದೆ. ಕಾರ್ಪೊರೇಷನ್ ಬಳಿಯ ಪೈ ವಿಹಾರ್ ಹೋಟೆಲ್ಗೂ ಗ್ಯಾಸ್ ಕೊರತೆ ಬಿಸಿ ತಟ್ಟಿದೆ. 50 ವರ್ಷಗಳ ಇತಿಹಾಸ ಹೊಂದಿರುವ ಪೈ ವಿಹಾರ್ನಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ಹೋಟೆಲ್ ಮುಚ್ಚುವ ಬದಲು ಸೌದೆ ಒಲೆಯಲ್ಲಿ ತಿಂಡಿ ಪದಾರ್ಥಗಳನ್ನು ತಯಾರಿಸಲಾಗ್ತಿದೆ. ಆದರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದೇ ಹೋಟೆಲ್ ಸಿಬ್ಬಂದಿಗೆ ಒಂದು ಸವಾಲಾಗಿದೆ. ಸದ್ಯ ಎದುರಾಗಿರುವ ಬಿಕ್ಕಟ್ಟು ಶೀಘ್ರ ಸರಿಪಡಿಸುವಂತೆ ಹೋಟೆಲ್ ಮಾಲೀಕರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಸೌದೆ ಒಲೆಯಲ್ಲಿ ಯಾವ್ಯಾವೆಲ್ಲ ಒಂದು ಲಿಮಿಟೆಡ್ ಐಟಮ್ಸ್ ಅನ್ನ ಮಾಡಬಹುದು, ಅದನ್ನ ಮಾಡಿಕೊಂಡು ಮತ್ತೆ ಕೆಳಗಡೆ ಕಿಚನ್ಗೆ ತಗೊಂಡೋಗಿ ಅಲ್ಲಿಂದ ಗ್ರಾಹಕರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ಈ ಒಂದು ಪರಿಸ್ಥಿತಿಗೆ, ಈ ಒಂದು ವ್ಯವಸ್ಥೆಗೆ ಅಡ್ಜಸ್ಟ್ ಆಗೋದು, ಇಲ್ಲಿರ್ತಕ್ಕಂಥ ಸಿಬ್ಬಂದಿಗೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಕಳೆದ 4-5 ದಿನಗಳಿಂದಲೂ ಕೂಡ ಪೈ ವಿಹಾರ್ ಹೋಟೆಲಲ್ಲಿ ಇದೇ ರೀತಿ ಪರಿಸ್ಥಿತಿ ಇದೆ. ಸೌದೆ ಒಲೆಯಲ್ಲೇ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದ ಹೋಟೆಲ್ಗಳಿಗೂ ವಾಣಿಜ್ಯ ಸಿಲಿಂಡರ್ ಅಭಾವ ಬಿಸಿ ತಟ್ಟಿದೆ. ಇಷ್ಟು ದಿನ ಸ್ಟಾಕ್ ಇದ್ದ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡಿ ಹೋಟೆಲ್ಗಳು ನಡೆಸಲಾಗ್ತಿತ್ತು. ಇದೀಗ ಗ್ಯಾಸ್ ಕೊರತೆಯಿಂದಾಗಿ ಹೋಟೆಲ್ಗಳು ಸೌದೆ ಒಲೆ, ಎಲೆಕ್ಟ್ರಿಕ್ ಒಲೆ ಕಡೆ ವಾಲಿವೆ. ಸೌದೆ ಒಲೆಯಲ್ಲಿ ಆಹಾರ ತಯಾರಿಸಿ ಗ್ರಾಹಕರಿಗೆ ಸೇವೆ ಒದಗಿಸ್ತಾ ಇವೆ. ಬಂದ್ ಮಾಡಬಾರದು ಎನ್ನೋ ಕಾರಣಕ್ಕಾಗಿ ಹೋಟೆಲ್ಗಳು ಸೌದೆ ಒಲೆ ಬಳಕೆ ಮಾಡ್ತಿವೆ. ಕೆಲ ಹೋಟೆಲ್ಗಳು ತಾತ್ಕಾಲಿಕವಾಗಿ ಪಾರ್ಸಲ್ ಸ್ಥಗಿತ ಮಾಡಿವೆ. ಇಷ್ಟು ದಿನ ಮಂಡ್ಯದಲ್ಲಿ ಈ ಒಂದು ಸಮಸ್ಯೆ ಇರಲಿಲ್ಲ. ಇವತ್ತಿನಿಂದ ಮಂಡ್ಯದಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಎದುರಾಗ್ತಾ ಇರುವಂಥದ್ದು. ಹೋಟೆಲ್ ಮಾಲೀಕರು ತಮ್ಮ ಗೋಡನ್ನಲ್ಲಿ ಸೌದೆ ಒಲೆಗಳನ್ನು ಯೂಸ್ ಮಾಡಿ ಅಲ್ಲಿಂದ ಫುಡ್ ಐಟಮ್ಗಳನ್ನು ಮಾಡ್ಕೊಂಡು ಬಂದು ಇಲ್ಲಿ ಸಪ್ಲೈ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ರಾಯಚೂರಿನ ಹೋಟೆಲ್ ಉದ್ಯಮ ಸಮಸ್ಯೆ ಬೃಹದಾಕಾರವಾಗಿ ಬೆಳೀತಾ ಇದೆ. 54 ವರ್ಷದ ಹಳೆಯ ಹೋಟೆಲ್ಗೆ ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ತಟ್ಟಿದೆ. ಹೋಟೆಲ್ನಲ್ಲಿ ನಿತ್ಯ 5 ಸಿಲಿಂಡರ್ ಬಳಕೆ ಮಾಡಲಾಗ್ತಿತ್ತು. ಆದ್ರೀಗ ಕೇವಲ 2 ಸಿಲಿಂಡರ್ನಲ್ಲಿ ಹೋಟೆಲ್ ನಡೆಸೋ ಅನಿವಾರ್ಯತೆ ಬಂದೊದಗಿದೆ. ಎಣ್ಣೆ ಐಟಂಗಳಾದ ದೋಸೆ, ಪೂರಿ, ಉದ್ದಿನ ವಡೆ, ಚಪಾತಿ ಬೆಳಿಗ್ಗೆ 10ರಿಂದ 11 ಗಂಟೆವರೆಗೆ ಮಾತ್ರ ಸಿಗುತ್ತೆ. ಗ್ಯಾಸ್ ಕೊರತೆ ಇದ್ರೂ ಗ್ರಾಹಕರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಹೊಟ್ಟು, ಕಟ್ಟಿಗೆ, ಎಲೆಕ್ಟ್ರಿಕ್ ಒಲೆ ಮೂಲಕ ಆಹಾರ ತಯಾರಿಸ್ತಾ ಇದ್ದೀವಿ ಅಂತ ಮಾಲೀಕರು ಹೇಳಿದ್ದಾರೆ. ನನಗೆ 70-80 kg ಗ್ಯಾಸ್ ಬೇಕಾಗ್ತಿತ್ತು. ಈಗ 30-35-40 kg ಒಳಗೆ ಬಳಸ್ತಾ ಇದ್ದೀನಿ. 2 ಸಿಲಿಂಡರ್, 2.5 ಸಿಲಿಂಡರ್ ಒಳಗೆ 50% ಗ್ಯಾಸ್ ಬಳಸ್ಕೊಂಡು ಐಟಮ್ಸ್ ಎಲ್ಲ ಬ್ರೇಕ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀನಿ. ಗ್ಯಾಸ್ ಕೊರತೆಯಿಂದಾಗಿ ಮಡಿಕೇರಿಯ ವೃದ್ಧಾಶ್ರಮಕ್ಕೂ ಸಂಕಷ್ಟ ಎದುರಾಗಿದೆ. 25 ಮಂದಿ ಇರೋ ಶಕ್ತಿ ವೃದ್ಧಾಶ್ರಮದಲ್ಲಿ ಅಡುಗೆಗೆ ವಾಣಿಜ್ಯ ಸಿಲಿಂಡರ್ ಸಿಗದೆ ಪರದಾಡುವಂತಾಗಿದೆ.
ನಾಳೆಯಿಂದ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಈ ನಡುವೆ ಸಿಲಿಂಡರ್ ನೀಡುವಂತೆ ಗ್ಯಾಸ್ ಏಜೆನ್ಸಿ ದಾನಿಗಳಿಗೆ ವೃದ್ಧಾಶ್ರಮ ಸಿಬ್ಬಂದಿ ಮನವಿ ಮಾಡಿದ್ದಾರೆ. ನಮ್ಮ ಶಕ್ತಿ ವೃದ್ಧಾಶ್ರಮದಲ್ಲಿ ಒಂದು 25 ಜನ ಹಿರಿಯ ನಾಗರಿಕರಿದ್ದಾರೆ. ನಾವು ಸ್ಟಾಫ್ ಪ್ಲೇಸಲ್ಲಿ ಒಂದು 30 ಜನ ಇದ್ದೀವಿ. ಬಹುಶಃ ಇತ್ತೀಚೆಗೆ ಈ ವಾರ ಸ್ಟಾರ್ಟ್ ಆಗಿದ್ದರಿಂದ ನಮಗೆ ಗ್ಯಾಸ್ ಸಿಲಿಂಡರ್ ಸರಿ ಸಿಗ್ತಾ ಇಲ್ಲ. ಅಂದರೆ ಏನಂತ ಹೇಳಿದ್ರೆ ಕಮರ್ಷಿಯಲ್ ಅಂತೂ ಸಿಗ್ತಾನೇ ಇಲ್ಲ. ನಮ್ಮ ಕಮರ್ಷಿಯಲ್ಲೇ ಬೇಕು. ನಮಗೆ ತಿಂಗಳಿಗೆ 8 ರಿಂದ 9 ಸಿಲಿಂಡರ್ ಅಂತೂ ಬೇಕೇ ಬೇಕು. ನಾಳೆಯಿಂದ ಗ್ಯಾಸ್ ಸಿಗಲಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಸೌದೆ ಒಲೆ ಹಾಕಿ ಅಡುಗೆ ಮಾಡಬೇಕಂತ ಪರಿಸ್ಥಿತಿ ಬರುತ್ತದೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟು ಬಿಸಿ ಕೋಲಾರ ಜಿಲ್ಲೆಯಲ್ಲಿರೋ ಕಾರ್ಖಾನೆಗಳ ಮೇಲೆ ತಟ್ಟಿದೆ. ಟಮಕ ಕೈಗಾರಿಕಾ ಪ್ರದೇಶದಲ್ಲಿ ಒಂದೊಂದೇ ಕಾರ್ಖಾನೆ ಬಂದ್ ಆಗ್ತಿದೆ. ಗ್ಯಾಸ್ ಸಿಲಿಂಡರ್ ಹಾಗೂ ಪೆಟ್ರೋಲಿಯಂ ಕಚ್ಚಾ ಉತ್ಪನ್ನಗಳು ಸಿಗದ ಹಿನ್ನೆಲೆಯಲ್ಲಿ ನೀರಿನ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡುವ ಕಂಪನಿ ಸ್ಥಗಿತವಾಗಿದೆ. ಕಳೆದ 4-5 ದಿನಗಳಿಂದ ಕಾರ್ಖಾನೆ ಬಂದ್ ಆಗಿದ್ದು ಮಾಲೀಕರು ಕಂಗಾಲಾಗಿದ್ದಾರೆ. ಟಮಕ ಕೈಗಾರಿಕಾ ಪ್ರದೇಶದಲ್ಲಿರುವಂಥ ಶ್ರೀಮಾತಾ ಅನ್ನೋ ಒಂದು ಕೈಗಾರಿಕೆ ಇಲ್ಲಿ ಪ್ರಮುಖವಾಗಿ ಈ ನೀರಿನ ಟ್ಯಾಂಕ್ಗಳನ್ನು ಇಲ್ಲಿ ತಯಾರು ಮಾಡ್ತಾರೆ. ಪ್ರಮುಖವಾಗಿ ಕಚ್ಚಾ ವಸ್ತುಗಳ ಜೊತೆಗೆ ಗ್ಯಾಸ್ ಸಿಲಿಂಡರ್ ಕೂಡ ಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಎರಡೂ ಸಿಗ್ತಾ ಇಲ್ಲ. ಈ ಒಂದು ಕಾರ್ಖಾನೆ ಕಳೆದ 4-5 ದಿನಗಳಿಂದ ಸಂಪೂರ್ಣವಾಗಿ ಬಂದ್ ಆಗಿದೆ. ಬೆಳಗಾವಿಯಲ್ಲಿ ಸುರಿದ ಆಲಿಕಲ್ಲು ಸಹಿತ ಮಳೆ ಅವಾಂತರ ಸೃಷ್ಟಿಸಿದೆ. ವಡಗಾವಿ ಗಾಂಧಿನಗರದಲ್ಲಿ ಫಸಲಿಗೆ ಬಂದಿದ್ದ ಹೂಕೋಸು, ಪಾಲಕ್, ಬದನೆಕಾಯಿ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಬೆಳೆದಿದ್ದ ಬೆಳೆ ಒಂದೇ ಒಂದು ಅಕಾಲಿಕ ಮಳೆಗೆ ನಾಶವಾಗಿದೆ. ಮನೆಯಲ್ಲಿನ ಚಿನ್ನ ಅಡವಿಟ್ಟು ಆ ಹಣದಲ್ಲಿ ಹಿಂಗಾರು ಬಿತ್ತನೆ ಮಾಡಿದ್ದ ರೈತರು ಕಂಗಾಲಾಗಿದ್ದಾರೆ. ಅಕಾಲಿಕ ಮಳೆಯಿಂದ ಹಾನಿಯಾದ ಬೆಳೆಗೆ ಸರ್ಕಾರ ತಕ್ಷಣವೇ ಪರಿಹಾರ ಬಿಡುಗಡೆ ಮಾಡುವಂತೆ ಅನ್ನದಾತರು ಆಗ್ರಹಿಸಿದ್ದಾರೆ. ಕಟಾವ್ಗೆ ಬಂದಿದ್ದೈತ್ರಿ ಸರ್. ಇದು 1.5 ಎಕರೆ ಫ್ಲವರ್ ಐತ್ರಿ ಸರ್. ಮತ್ತು ಇದು ಹಣ್ಕಲ್ ಬಿಂದಿದ್ದು ಮತ್ತು ಮಳೆ ಭಾಳ ಆಗಿದ್ದು ಸಲಕ ಸರ್ ಈಗೆ ಸ್ವಲ್ಪ ಡಾಗ್ ಆಗಿದೈತಿ ರೀ ಸರ್. ಇದು ಪೇಟ್ಯಾಗಿ ಯಾರು ತಗೊಂಡಿದ್ದಿಲ್ಲ ರೀ ಸರ್. ಮತ್ತು ನಮ್ದು 7 ಎಕರೆ ಭೂಮಿ ಐತ್ರಿ ಸರ್. 1.5 ಎಕರೆ ಫ್ಲವರ್ ಐತ್ರಿ, 1.5 ಎಕರೆ ಪಾಲಕ್ ಐತ್ರಿ ಸರ್. ಫ್ಲವರ್ಗೆ 1.5 ಲಕ್ಷ ಮ್ಯಾಲೆ ಖರ್ಚ ಆಗಿದೆ ಐತಿ ರೀ. ಮತ್ತು ಬಂಗಾರ ಇಟ್ಗೆ ಸರ್ ಇದು ಖರ್ಚ ಮಾಡಿದೈತಿ ಎಲ್ಲ 7 ಎಕರೆ ಸರ್. ಎಲ್ಲ ಭಾಳ ನಮ್ದು ನುಕ್ಸಾನ್ ಆಗಿದೈತಿ ರೀ ಸರ್. 3.5 ಎಕರೆ ಸರ್ ನಮ್ದು ಸಾಸಿವೆನ ಐತ್ರಿ. ಸಾಸಿವೆ ಎಲ್ಲ ಮಳೆ ಹಣ್ಕಲ್ಗೆ ಎಲ್ಲ ಬಾದಾಗಿದೆ. ಹಾಂ, ಎಲ್ಲ ಕಟಾವಿಗೆ ಬಂದಿದ್ದೈತಿ ರೀ ಸರ್. ಅದು ಏನೋ ಸಿಗೋದಿಲ್ಲ ರೀ ಆ ಥರಾಗಿ. ಮೈಸೂರು ಜಿಲ್ಲೆಯಲ್ಲಿಯೂ ಅಕಾಲಿಕ ಮಳೆ ಅನಾಹುತ ಉಂಟು ಮಾಡಿದೆ. ಹುಣಸೂರು ತಾಲೂಕು ಹನಗೂಡು ಗ್ರಾಮದಲ್ಲಿ ಬಾಳೆ ಬೆಳೆ ನಾಶವಾಗಿದೆ. ರೈತ ಮಾದೇಗೌಡ 4 ಎಕರೆಯಲ್ಲಿ ಬೆಳೆದಿದ್ದ ಬೆಳೆ ಮಳೆಯಿಂದಾಗಿ ನೆಲಕಚ್ಚಿದೆ. ಸೂಕ್ತ ಪರಿಹಾರ ನೀಡಬೇಕು ಅಂತ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ. ನೀರಾನೆ ದಾಳಿಯಿಂದ ಗಾಯಗೊಂಡಿದ್ದ ವೈದ್ಯ ಸಾವು. ರೀಲ್ಸ್ ಹುಚ್ಚಾಟಕ್ಕೆ ಬಲಿಯಾದ ಬಾಲಕನ ವಿರುದ್ಧ ಕೇಸ್. ಕಳ್ಳತನಕ್ಕೆ ಬಂದು ಗ್ರಾಮಸ್ಥರಿಗೆ ತಗ್ಲಾಕೊಂಡ ಕದೀಮ. ಬನ್ನಿ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಆಲಿಕಲ್ಲು ಮಳೆಗೆ ಚಿಕ್ಕಬಳ್ಳಾಪುರದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೆಳೆ ನಷ್ಟವಾಗಿದೆ. ಕಂದಾಯ ಹಾಗೂ ತೋಟಗಾರಿಕೆ ಇಲಾಖೆ ಜಂಟಿ ಸರ್ವೆ ನಡೆಸಿದ್ದು 350ಕ್ಕೂ ಹೆಚ್ಚು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ತೋಟಗಾರಿಕೆ ಬೆಳೆಗಳು ನೆಲಕಚ್ಚಿವೆ. ಹೆಚ್ಚಾಗಿ ದ್ರಾಕ್ಷಿ, ಹೂ, ದಾಳಿಂಬೆ, ತರಕಾರಿ ಬೆಳೆಗಳಿಗೆ ಹಾನಿಯಾಗಿದೆ. ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ರೈತರು ಮನವಿ ಮಾಡಿದ್ದಾರೆ. ತುಮಕೂರಿನಲ್ಲಿ ಲಾಕಪ್ ಡೆತ್ ಆರೋಪ ಕೇಳಿಬಂದಿದೆ. ವಿಚಾರಣೆಗೆಂದು ಹುಳಿಯಾರ್ ಠಾಣೆಗೆ ಕರೆತಂದ ವ್ಯಕ್ತಿ ಸಾವನ್ನಪ್ಪಿದ್ದು ಲಾಕಪ್ ಡೆತ್ ಎಂದು ಯಳನಾಡು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಜೂಜಾಟ ಆರೋಪ ಹಿನ್ನೆಲೆಯಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನದ ಗುಡಿಗೌಡರಾದ ಕಾಂತರಾಜು ಸೇರಿದಂತೆ 6 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದು ಠಾಣೆಗೆ ಕರೆತಂದಿದ್ರು. ವಿಚಾರಣೆ ನಡೆಸುವ ವೇಳೆ ಕಾಂತರಾಜು ಅವರ ಮೇಲೆ ಹಲ್ಲೆ ಮಾಡಲಾಗಿದೆ. ಇದರಿಂದ ಅವರು ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಅಂತ ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ವಿಷಯ ಕಾಡ್ಗಿಚ್ಚಿನಂತೆ ಹಬ್ಬಿದ್ದಂತೆ ಯಳನಾಡು ಗ್ರಾಮಸ್ಥರು ಠಾಣೆಗೆ ಮುತ್ತಿಗೆ ಹಾಕಿ ಶವವನ್ನ ಠಾಣೆಯ ಒಳಗೆ ಇಟ್ಟು ಪೊಲೀಸರ ವಿರುದ್ಧ ಘೋಷಣೆ ಕೂಗಿದ್ರು. ತುಮಕೂರು ಎಸ್ಪಿ ಮಾಜಿ ಸಚಿವ ಮಾಧುಸ್ವಾಮಿ ಸ್ಥಳಕ್ಕಾಗಮಿಸಿ ಗ್ರಾಮಸ್ಥರ ಅಹವಾಲು ಆಲಿಸಿದ್ರು. ಶಿವಮೊಗ್ಗದ ಹುಲಿ ಮತ್ತು ಸಿಂಹ ಸಫಾರಿಯಲ್ಲಿ ತರಬೇತಿ ಪಡೆಯುತ್ತಿದ್ದ ಬೆಂಗಳೂರು ಮೂಲದ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ನಿನ್ನೆ ರಾತ್ರಿ ಗರ್ಭಿಣಿ ನೀರಾನೆ ದೇಹದ ಉಷ್ಣತೆಯನ್ನ ಪರೀಕ್ಷಿಸಲು ವೈದ್ಯೆ ಮೃಗಾಲಯದ ಆಸ್ಪತ್ರೆಗೆ ತೆರಳಿದ್ರು. ಥರ್ಮಲ್ ಕ್ಯಾಮೆರಾ ಮೂಲಕ ಆವರಣದ ಒಳಗೆ ಹೋಗಿದ್ರು. ಈ ವೇಳೆ ಏಕಾಏಕಿ ನೀರಾನೆ ದಾಳಿ ನಡೆಸಿದ್ದರಿಂದ ಸಮೀಕ್ಷಾ ಗಂಭೀರವಾಗಿ ಗಾಯಗೊಂಡಿದ್ರು. ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೂ ಒಳಪಡಿಸಲಾಗಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದ ಸಮೀಕ್ಷಾ ಇಂದು ಬೆಳಗ್ಗೆ 6:30 ಸುಮಾರಿಗೆ ಮೃತಪಟ್ಟಿದ್ದಾರೆ.
ಕಾಮಕಾಂಡದಲ್ಲಿ ಸಿಲುಕಿ ಸಸ್ಪೆಂಡ್ ಆಗಿರುವ ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ಮೇಲೆ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವಂತೆ ದೂರುದಾರ ಒತ್ತಾಯಿಸಿದ್ದಾರೆ. ಇನ್ಸ್ಪೆಕ್ಟರ್ ಸಂದೇಶ್ ಅವರನ್ನ ಅಮಾನತು ಮಾಡಿರುವುದು ಸಮಾಧಾನ ತಂದಿಲ್ಲ ಎಂದಿದ್ದಾರೆ. ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮೇಲೆಯೂ ನಂಬಿಕೆ ಇಲ್ಲ. ಈ ಪ್ರಕರಣದಲ್ಲಿ ಎಸಿಪಿ ಶ್ರೀಕಾಂತ್ ಅಮಾನತಾಗಬೇಕು. ಈ ಮೂವರು ಅಧಿಕಾರಿಗಳದ್ದು ಚೈನ್ ಲಿಂಕ್ ಅಂತ ಆರೋಪಿಸಿದ್ದಾರೆ. ಈ ಪ್ರಕರಣದಲ್ಲಿ ಸಾಕ್ಷಿಗಳಿದ್ದರೂ ಸಾಕ್ಷಿ ಇಲ್ಲ ಅಂತ ಪೊಲೀಸ್ ತನಿಖೆ ಹೇಳಿದೆ. ಮೂಡುಬಿದ್ರೆ ಠಾಣೆಯ ಸಿಸಿ ಕ್ಯಾಮೆರಾಗಳನ್ನು ನೋಡಿದ್ರೆ ಸಾಕು ಅವರಿಗೆ ಸಾಕ್ಷಿ ಸಿಗುತ್ತೆ ಎಂದಿದ್ದಾರೆ. ಸಾಕಷ್ಟು ಪ್ರಕರಣಗಳಲ್ಲಿ ಸಂದೇಶ್ ಮತ್ತು ಮೇಲಧಿಕಾರಿಗಳು ಭಾಗಿಯಾಗಿದ್ದು ತನಿಖೆ ನಡೆಸಬೇಕು ಎಂದು ದೂರುದಾರೆ ಆಗ್ರಹಿಸಿದ್ದಾರೆ. ಮೇಲ್ಮೇಲೆ ಒನ್ಸೆಗೇನು ಆಮೇಲೆ ಲೈಂಗಿಕ ಕಿರುಕುಳ, ಬೇಲ್ ಜಾಮೀನು ಆದಮೇಲೆ ಲೈಂಗಿಕ ಕಿರುಕುಳ ಆದಮೇಲೆ ಮತ್ತೆ ಸ್ಟೆಪ್ ಬೈ ಬಿಟ್ಟು ನಮ್ಗೆ ಹರಾಸ್ಮೆಂಟ್ ಮಾಡಿದ್ದಾರೆ. ಅದು ಪ್ರತಿ ದೂರ ನಾವು ಅವ್ರ ಹತ್ರ ಕೊಟ್ಟಿದ್ವಿ. ಅವರೊಂದು ಕಂಪ್ಲೇಂಟ್ ಹಾಕಿದ್ವಿ 157 ಹುಡುಗಂದು ಜಡ್ಜಿ ಕಮಿಷನರ್ ಕೊಟ್ಟಿದ್ದಾರೆ. ಅದರಲ್ಲೂ ಕಮಿಷನರು ಇನ್ಸ್ಪೆಕ್ಟರ್ಗೆ ಎಫ್ಐಆರ್ ಹಾಕಿಲ್ಲ. ಅದರಲ್ಲಿ ಇದೆ ನಮ್ಮನಿಗೆ ಮಾನಹಾನಿ ಮಾಡಿದ್ದಾರೆ, ಆಂಟಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆ ಹುಡುಗ ಬರೆದಿದ್ದಾನೆ. ಆವಾಗಲೂ ಅವ್ರು ಗೊತ್ತಾಗಲ್ವ ಅವರಿಗೆ? ಅಲ್ಲ, ಈ ವಿಷಯ ಏನು, ನಾವು ಪ್ರತಿ ಇಲಾಖೆಗೆ ಹಾಕಿದ ಲೆಟ್ರ್ ಇಲ್ಲ, ನಾವು ಇಡೀ ಕರ್ನಾಟಕದಲ್ಲಿ ಯಾವ ಎಲ್ಲ ಇಲಾಖೆ ಇದೆ ಎಲ್ಲ ಇಲಾಖೆ ಲೆಟರ್ ಹಾಕಿದ್ದೀವಿ, ಎಲ್ಲ ಇಲಾಖೆಯಲ್ಲಿ ಇನ್ವೆಸ್ಟಿಗೇಷನ್ ಬರ್ತದೆ, ಎಲ್ಲ ಇಲಾಖೆದು ಬರುವಾಗ ಕಮಿಷನರ್ ಕೈಗೆ ಬರ್ತದೆ. ಅವ್ರು ಕೇಳಿಲ್ವೇನೋ ಇದು ಏನಂತ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಾರು ಅಪಘಾತಕ್ಕೀಡಾಗಿದೆ. ಬೆಳಗಾವಿಯಿಂದ ಹುಕ್ಕೇರಿ ಪಟ್ಟಣಕ್ಕೆ ಬರುತ್ತಿದ್ದಾಗ ಬಿಇಒ ಪ್ರಭಾವತಿ ಪ್ರಯಾಣಿಸುತ್ತಿದ್ದ ಕಾರು ಗೂಡ್ಸ್ ಪಿಕಪ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ರಭಸಕ್ಕೆ ಗೂಡ್ಸ್ ಪಿಕಪ್ ವಾಹನ ಪಲ್ಟಿಯಾಗಿದೆ. ಏರ್ ಬ್ಯಾಗ್ ಓಪನ್ ಆದ ಕಾರಣ ಬಿಇಒ ಮತ್ತು ಅವರ ಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳಾಗಿದ್ದು ಇಬ್ಬರಿಗೂ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಚಾಲಕನ ನಿರ್ಲಕ್ಷ್ಯಕ್ಕೆ ಅಪಘಾತವಾಗಿದೆ. ಪೀಣ್ಯ 2ನೇ ಹಂತ ಬಿಎಂಟಿಸಿ ಡಿಪೋನ ಸಂಚಾರ ನಿಯಂತ್ರಕ ಕೊಠಡಿಗೆ ಎಲೆಕ್ಟ್ರಿಕ್ ಬಸ್ ನುಗ್ಗಿದೆ. ಬಸ್ ಗುದ್ದಿದ್ದರಿಂದ 4 ಬೈಕ್ಗಳು ಜಖಮಾಗಿವೆ. ಹ್ಯಾಂಡ್ ಬ್ರೇಕ್ ಹಾಕದೆ ಬಸ್ ನಿಲ್ಲಿಸಿ ಚಾಲಕ ಬೇರೆಡೆಗೆ ಹೋಗಿದ್ದ. ಈ ವೇಳೆ ಚಲಿಸಿದ ಬಸ್ ಸಂಚಾರ ನಿಯಂತ್ರಕ ಕೊಠಡಿಯತ್ತ ನುಗ್ಗಿದೆ. ಇದರಿಂದಾಗಿ ನಿಯಂತ್ರಕರ ಕೊಠಡಿ ಮುಂಭಾಗ ಮತ್ತು ದ್ವಿಚಕ್ರ ವಾಹನಗಳಿಗೂ ಹಾನಿಯಾಗಿದೆ. ಬಸ್ನ ಮುಂಭಾಗಕ್ಕೂ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮದ್ಯ ಮಾರಾಟ ಸ್ಥಗಿತಗೊಳಿಸುವಂತೆ ಮಹಿಳೆಯರು ಕಣ್ಣೀರು. ಬೋನ್ಗೆ ಬಿದ್ದ ಚಿರತೆ ನೋಡುವುದಕ್ಕೆ ಮುಗಿಬಿದ್ದ ಜನರು. ಹೊಸ ತೊಡಕಿಗೆ ಮಾಂಸ ಭರ್ಜರಿ ಸೇಲ್. ಗುಡ್ಡೆ ಮಾಂಸಕ್ಕೆ ಡಿಮಾಂಡ್. ಕರಾವಳಿಯಲ್ಲಿ ಇಂದೇ ರಂಜಾನ್ ಆಚರಣೆ. ಇವೆಲ್ಲ ಸುದ್ದಿಗಳನ್ನು ಬನ್ನಿ ನೋಡೋಣ. ಮದ್ಯ ಮಾರಾಟ ಬಂದ್ ಮಾಡುವಂತೆ ಬೀದರ್ನ ಬಸವ ಕಲ್ಯಾಣದಲ್ಲಿ ಶಾಸಕರ ಎದುರು ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ನೀಲಕಂಠವಾಡಿ ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕ ಶರಣು ಸಲಗರ್ ಮುಂದೆ ಮಹಿಳೆಯರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಮದ್ಯ ಸೇವಿಸಿ ಊರಿನಲ್ಲಿ ಸರಣಿ ಸಾವಾಗಿದೆ, ನಿಮ್ಮ ಕಾಲಿಗೆ ಬೀಳ್ತೀವಿ, ನಮ್ಮ ಊರಲ್ಲಿ ಮದ್ಯ ಬಂದ್ ಮಾಡಿ ಎಂದು ಕಣ್ಣೀರಿಟ್ಟಿದ್ದಾರೆ. ಕಿರಾಣಿ ಅಂಗಡಿ ಸೇರಿದಂತೆ ಊರಲ್ಲಿ ಹೆಜ್ಜೆ ಹೆಜ್ಜೆಗೂ ಮದ್ಯ ಮಾರಾಟ ಮಾಡಲಾಗುತ್ತಿದೆ. ದೂರು ಕೊಟ್ಟರೆ ಪೊಲೀಸರು ಬರ್ತಾರೆ, ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಊರಲ್ಲಿ ಸಾಕಷ್ಟು ಮಹಿಳೆಯರು ವಿಧವೆಯರಾಗಿದ್ದಾರೆ ಎಂದು ಹೆಂಗಸರು ಬೇಡಿಕೊಂಡಿದ್ದಾರೆ. ಮಂಡ್ಯದಲ್ಲಿ 3 ಮರಿಗಳಿಂದ ದೂರವಾಗಿದ್ದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಭೂತನಹೊಸೂರು ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ ಸಿಕ್ಕಿಬಿದ್ದ ಚಿರತೆ ನೋಡಲು ಜನ ಮುಗಿಬಿದ್ದಿದ್ದಾರೆ. 2 ದಿನಗಳ ಹಿಂದೆ ಗದ್ದೆಯಲ್ಲಿ 3 ಚಿರತೆ ಮರಿಗಳು ಪತ್ತೆಯಾಗಿದ್ದು ಅರಣ್ಯ ಸಿಬ್ಬಂದಿಯು ಚಿರತೆ ಮರಿಗಳನ್ನು ರಕ್ಷಣೆ ಮಾಡಿದ್ರು. ತಾಯಿ ಚಿರತೆಯೊಂದಿಗೆ ಮರಿಗಳನ್ನು ಸೇರಿಸಲು ಬೋನಿಟ್ಟಿದ್ದರು. ಮರಿಗಳನ್ನು ಹುಡುಕುತ್ತಾ ಬಂದಿದ್ದ ತಾಯಿ ಚಿರತೆ ಬೋನಿಗೆ ಬಿದ್ದಿದೆ. ಇದೀಗ ಬೋನಿನಲ್ಲಿ ಬಿದ್ದಿರುವ ಚಿರತೆಯನ್ನು ನೋಡಲು ಜನರು ಮುಗಿಬಿದ್ದಿದ್ದಾರೆ. ಕ್ಯೂನಲ್ಲಿ ನಿಂತು ಚಿರತೆ ನೋಡುತ್ತಿದ್ದು ಕೆಲವರು ಮೊಬೈಲ್ನಲ್ಲಿ ಫೋಟೋ ಕೂಡ ಕ್ಲಿಕ್ಕಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತೆ ಹುಲಿ ಕಾಣಿಸಿಕೊಂಡಿದೆ. ಗುಂಡ್ಲುಪೇಟೆ ತಾಲೂಕಿನ ಚನ್ನಮಲ್ಲಿಪುರ ಗ್ರಾಮದಲ್ಲಿ ಹುಲಿ ಪ್ರತ್ಯಕ್ಷವಾಗಿದೆ. ವ್ಯಾಘ್ರ ಕಂಡ ಚನ್ನಮಲ್ಲಿಪುರ ನಿವಾಸಿಗಳು ಆತಂಕಗೊಂಡಿದ್ದಾರೆ. ಹುಲಿ ಸೆರೆಗೆ ಮದ್ದೂರು ಅರಣ್ಯ ವಲಯದ ಸಿಬ್ಬಂದಿ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಜಯಪ್ರಕಾಶ್ ಎಂಬ ಸಾಕಾಣೆ ಸಹಾಯದಿಂದ ಕಾರ್ಯಾಚರಣೆ ಕೈಗೊಂಡಿದ್ದಾರೆ. ಹುಲಿ ಓಡಾಟದಿಂದ ಆತಂಕವಾಗಿ ಜಮೀನಿಗೆ ತೆರಳಲು ರೈತರು ಹಿಂದೇಟು ಹಾಕುತ್ತಿದ್ದಾರೆ. ರಾಜ್ಯದಲ್ಲಿ ಯುಗಾದಿ ಹಬ್ಬದ ಮಾರನೇ ದಿನವೇ ಹೊಸ ತೊಡಕು ಆಚರಿಸಲಾಗುತ್ತಿದೆ. ಹೊಸ ತೊಡಕು ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಜನರು ಮಟನ್ ಅಂಗಡಿಗಳಿಗೆ ಮುಗಿಬಿದ್ದರು. ಮೈಸೂರು ರಸ್ತೆಯ ಪಾಪಣ್ಣ ಮಟನ್ ಸ್ಟಾಲ್ನಲ್ಲಿ ಮಾಂಸ ಖರೀದಿಗಾಗಿ ಬೆಳಗಿನ ಜಾವದಿಂದಲೇ ಜನರು ಕ್ಯೂನಲ್ಲಿ ನಿಂತಿದ್ದರು.
ಬೇರೆ ಬೇರೆ ಜಿಲ್ಲೆಗಳು ರಾಜ್ಯಗಳಿಂದ ಕುರಿ ಮೇಕೆ ತರಿಸಲಾಗುತ್ತಿತ್ತು. ಹೊಸ ತೊಡಕು ಪ್ರಯುಕ್ತ ಕೆಜಿ ಮಟನ್ ದರ 900ರ ಗಡಿ ದಾಟಿದ್ದರೂ ಖರೀದಿಗಾಗಿ ಮಾಂಸಪ್ರಿಯರು ಕ್ಯೂನಲ್ಲಿ ನಿಂತಿದ್ರು. ನಾಡಿನೆಲ್ಲೆಡೆ ಹೊಸ ವರ್ಷದ ಯುಗಾದಿ ಹಬ್ಬದ ಹೊಸ ತಡಕಿನ ಸಂಭ್ರಮ. ಆ ನಿಟ್ಟಿನಲ್ಲಿ ಮೈಸೂರು ರಸ್ತೆಯಲ್ಲಿರುವಂತಹ ಪಾಪಣ್ಣ ಮಟನ್ ಅಂಗಡಿಯ ಮುಂಭಾಗದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಕೂಡ ಮಾಂಸಪ್ರಿಯರು ಜಮಾಯಿಸಿರುವಂಥದ್ದು. ಸದ್ಯ ನಾನೀಗ ಮಾಂಸದ ಅಂಗಡಿಯ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ 2:30ಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಮಾಂಸವನ್ನು ಖರೀದಿ ಮಾಡಲಿಕ್ಕೆ ಈಗಾಗಲೇ ಕೂಡ ಬೆಂಗಳೂರಿಗರು ಮುಂದಾಗಿರುವಂಥದ್ದು. ಸಾಮಾನ್ಯವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಮಾಂಸದ ವ್ಯಾಪಾರ ಆಗುವಂತಹ ಅಂಗಡಿ ಅಂದರೆ ಅದು ಮೈಸೂರು ರಸ್ತೆಯಲ್ಲಿರುವಂತಹ ಪಾಪಣ್ಣ ಮಟನ್ ಅಂಗಡಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ ಪಾಪಣ್ಣವರು ಬದುಕಿದ್ದಂಥ ಸಂದರ್ಭದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಇಲ್ಲಿ ವ್ಯಾಪಾರ ಆಗ್ತಾಯಿತ್ತು ಅನ್ನೋಂಥದ್ದೊಂದು ಇರುವಂಥದ್ದು. ಅದಾದ ನಂತರದಲ್ಲಿ ಈಗಾಗಲೇ ಸಾಮಾನ್ಯವಾಗಿ ಪಾಪಣ್ಣವರ ಮಕ್ಕಳು ಕೂಡ ಇರುವಂಥದ್ದು. ಅವರು ಅದನ್ನು ಈ ಒಂದು ಎರ ಅಂತಾರಲ್ಲ, ಆ ಎರಾನ ಮುಂದುವರಿಸ್ಕೊಂಡು ಹೋಗ್ತಾ ಇರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೂ ಕೂಡ ಬೆಳಗಿನಿಂದಲೇ ಮಾಂಸದ ಪ್ರಿಯರು ಬಂದು ಮಾಂಸವನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಗ್ಯಾಸ್ ಸಿಲಿಂಡರ್ ಸಮಸ್ಯೆ ನಡುವೆಯೂ ಮೈಸೂರಿನಲ್ಲಿ ಹೊಸ ತಡಕು ಕಳೆ ಕಟ್ಟಿದೆ. ಹಬ್ಬದ ಪ್ರಯುಕ್ತ ಕನ್ನೇಗೌಡನ ಕೊಪ್ಪಲಿನಲ್ಲಿ ಗುಡ್ಡೆ ಮಾಂಸದ ಮಾರಾಟ ಭರಾಟೆ ಜೋರಾಗಿತ್ತು. ಮಂಡ್ಯದಲ್ಲೂ ಹೊಸ ತೊಡಕು ಹಿನ್ನೆಲೆ ಜನರು ಗುಡ್ಡೆ ಮಾಂಸ ಖರೀದಿಯಲ್ಲಿ ನಿರತರಾಗಿದ್ದರು. ಚಿಕ್ಕಮಂಡ್ಯದ ಮಟನ್ ಸ್ಟಾಲ್ ಮುಂದೆ ನಿಂತ ಜನರು ಮಾಂಸ ಖರೀದಿಸಿದ್ರು. ಹಾಸನದಲ್ಲಿ ಹೊಸ ತೊಡಕು ಪ್ರಯುಕ್ತ ಗುಡ್ಡೆ ಮಾಂಸಕ್ಕೆ ಜನ ಮುಗಿಬಿದ್ದರು. ಗವೇನಹಳ್ಳಿ ಗ್ರಾಮಸ್ಥರು 18 ನಾಟಿ ಹೋತಗಳನ್ನು ತಂದು ಮಾಂಸ ಹಂಚಿಕೊಂಡರು. ಗ್ರಾಮದ 80ಕ್ಕೂ ಹೆಚ್ಚು ಜನರಿಗೆ ಗುಡ್ಡೆ ಮಾಂಸ ಮಾಡಿ ಸಮಪಾಲು ಮಾಡಲಾಯಿತು. ಯುಗಾದಿ ಹೊಸ ತೊಡಕು ಹಿನ್ನೆಲೆಯಲ್ಲಿ ರಾಮನಗರದಲ್ಲಿಯೂ ಮಾಂಸ ಖರೀದಿಗೆ ಜನರು ಮುಗಿಬಿದ್ದರು. ನಿನ್ನೆ ಸಂಜೆಯಿಂದಲೇ ಜನರು ಖರೀದಿಯಲ್ಲಿ ನಿರತರಾಗಿದ್ದರು. ರಾಮನಗರದ ಕೆಂಪೇಗೌಡ ಸರ್ಕಲ್ ಬಳಿ ಇರುವ ಅಂಗಡಿಯಲ್ಲಿ ಮಾಂಸ ಮಾರಾಟ ಜೋರಾಗಿದೆ. ಬಳ್ಳಾರಿಯಲ್ಲೂ ಹೊಸ ತೊಡಕಿಗೆ ಮಾಂಸ ಖರೀದಿ ಜೋರಾಗಿತ್ತು. ಮಟನ್ ಸ್ಟಾಲ್, ಚಿಕನ್ ಸ್ಟಾಲ್ ಮುಂದೆ ಮಾಂಸ ಖರೀದಿಗೆ ಜನರು ಕ್ಯೂ ನಿಂತಿದ್ರು. 1 ಕೆಜಿ ಮಟನ್ 700 ರೂಪಾಯಿ ಇದ್ರೆ 1 ಕೆಜಿ ಚಿಕನ್ 180 ರೂಪಾಯಿಯಿಂದ 200 ರೂಪಾಯಿ ಇದೆ. ವ್ಯಾಪಾರ ಜೋರಾಗಿರೋದ್ರಿಂದ ಮಾಲೀಕರು ಕೂಡ ಫುಲ್ ಖುಷಿಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಂಜಾನ್ ಅನ್ನ ಸಂಭ್ರಮ ಸಡಗರ ಭಕ್ತಿಯಿಂದ ಆಚರಿಸಲಾಯಿತು. ಕರಾವಳಿಯಲ್ಲಿ ನಿನ್ನೆಯ ಚಂದ್ರ ದರ್ಶನವಾಗಿದ್ದರಿಂದ 1 ತಿಂಗಳ ಕಠಿಣ ಉಪವಾಸ ವ್ರತ ಮುಗಿಸಿದ ಮುಸ್ಲಿಂ ಬಾಂಧವರು ಮಸೀದಿ, ಈದ್ಗಾ ಮೈದಾನಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಮಂಗಳೂರಿನಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ವಿಧಾನಸಭಾ ಸ್ಪೀಕರ್ UT ಖಾದರ್ ಕೂಡ ಪಾಲ್ಗೊಂಡಿದ್ದರು. ಬಳಿಕ ಮಾತನಾಡಿದ ಅವರು, ಇಡೀ ವಿಶ್ವದಲ್ಲಿ ಶಾಂತಿ, ನೆಮ್ಮದಿ ನೆಲೆಸಲಿ ಎಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ ಎಂದರು. ಬಹುಶಃ ಇವತ್ತು ಪ್ರತಿಯೊಂದು ಹಬ್ಬದ ಸಂದೇಶವೂ ಕೂಡ ಪ್ರೀತಿ, ವಿಶ್ವಾಸ, ಸೋದರತೆ, ಪರಸ್ಪರ ನಮ್ಮ ಸಂಸ್ಕೃತಿನ ಹಂಚಿಕೊಂಡು ಅರ್ಥ ಮಾಡಿಕೊಂಡು ಒಂದು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠದ ಭಾರತ, ಇದು ನಮ್ಮೆಲ್ಲ ಮುಖ್ಯ ಇವತ್ತು ಉದ್ದೇಶ ಆಗಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ಅಪರೂಪದ ಮದುವೆ ನಡೆದಿದೆ. ಸಾಕಿದ ಮಗನಿಗೆ ಮುಸ್ಲಿಂ ದಂಪತಿ ಹಿಂದೂ ಸಂಪ್ರದಾಯದಂತೆ ಮದುವೆ ಮಾಡಿದ್ದಾರೆ. ಬಸ್ತವಾಡ ಗ್ರಾಮದ ಮೆಹಬೂಬ್ ನಾಯಿಕವಾಡಿ ಮತ್ತು ನೂರ್ ಜಹಾನ್ ಮುಸ್ಲಿಂ ದಂಪತಿ ಭಾವೈಕ್ಯತೆಗೆ ಸಾಕ್ಷಿಯಾಗಿದ್ದಾರೆ. 20 ವರ್ಷದ ಹಿಂದೆ ತಂದೆ ತಾಯಿ ಕಳೆದುಕೊಂಡಿದ್ದ ಹಿಂದೂ ಕುಟುಂಬದ ಸೋಮಶೇಖರ್ ಪೂಜಾರ್, ವಸಂತ ಪೂಜಾರನ್ನ ಮೆಹಬೂಬ್ ದಂಪತಿ ದತ್ತು ಪಡೆದಿದ್ದರು. ಅಲ್ಲದೆ ಹಿಂದೂ ಸಂಪ್ರದಾಯದಂತೆ ಬೆಳೆಸಿದ್ರು. ಈಗ ತಂದೆ ತಾಯಿ ಸ್ಥಾನದಲ್ಲಿ ನಿಂತ ಮೆಹಬೂಬ್ ದಂಪತಿ ಸೋಮಶೇಖರ್ ಮದುವೆಯನ್ನ ಹಿಂದೂ ಸಂಪ್ರದಾಯದಂತೆ ಮಾಡಿ ಮಾದರಿಯಾಗಿದ್ದಾರೆ.